we have purchased one the capital asset. ಕ್ಯಾಪಿಟಲ್ ಅಸೆಟ್ ಅಂದ್ರೆ ನಾವು ಲಾಂಗ್ ಟರ್ಮ್ ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಿದ್ವಿ. ಆ ಲಾಂಗ್ ಟರ್ಮ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿರೋದು ಕಾರಣ ಏನು ಅಂದ್ರೆ ನಮ್ಗೆ ಹೈ ಇನ್ಕಮ್ ಬರಬೇಕು, ಹೈ ರಿಟರ್ನ್ಸ್ ಬರಬೇಕು ಅಂತ ನಾವು ಲಾಂಗ್ ಟರ್ಮ್ ಅಸೆಟ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದೀವಿ. ಆ ಲಾಂಗ್ ಟರ್ಮ್ ಅಸೆಟ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ ನಂತರ ನಾವ್ ಏನ್ ಮಾಡ್ತೇವೆ, ಅದು ಲಾಂಗ್ ಟರ್ಮ್ ಡ್ಯೂರೇಷನ್ ವರೆಗೆ ನಾವು ಹೋಲ್ಡ್ ಮಾಡಿದ ನಂತರ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕೆಲವೊಂದು ಎಕ್ಸ್ಪೆಂಡಿಚರ್ ಅನ್ನ ಆ ಅಸೆಟ್ ಗೆ ಬೇರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೀನಿ, ನಾನು ಒಂದು ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ಆ ಕಮರ್ಷಿಯಲ್ ಅಪಾರ್ಟ್ಮೆಂಟ್ 1 ಕೋಟಿ ರೂಪಾಯಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ 1 crore ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ಆ ಪರ್ಚೇಸ್ ಮಾಡಿದ ತಕ್ಷಣ ನನಗೆ ಕೆಲವೊಂದು ಎಕ್ಸ್ಪೆಂಡಿಚರ್ ಇರುತ್ತೆ. ಏನ್ ಎಕ್ಸ್ಪೆಂಡಿಚರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಅಪಾರ್ಟ್ಮೆಂಟ್ ಗೆ ಬಿಲ್ಡಿಂಗ್ ಗೆ ಪೇಂಟಿಂಗ್ ಮಾಡ್ಬೇಕಾಗಿರುತ್ತೆ. ಆ ಪೇಂಟಿಂಗ್ ಮಾಡಿರೋದು ಖರ್ಚಿಗೆ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಅಂದ್ರೆ, ಆ ಬಿಲ್ಡಿಂಗ್ ಸರಿಯಾಗಿಟ್ಟಿಲ್ಲ, ಆ ಬಿಲ್ಡಿಂಗ್ ಗೆ ನಾವು ಏನಾದ್ರೂ ಅಡಿಷನಲ್ ಎಕ್ಸ್ಪೆಂಡಿಚರ್ ಬೇರ್ ಮಾಡಿದೀವಿ ಅಂದ್ರೆ ಆ ಅಡಿಷನಲ್ ಎಕ್ಸ್ಪೆಂಡಿಚರ್ ಬೇರ್ ಮಾಡಿರೋದನ್ನ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. Let us understand about what does it mean by cost of improvement. Any capital expenditure incurred towards the improvement of the capital asset, so and not allowed as deduction under any other heads of income. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ನಾವು ಖರ್ಚು ಮಾಡಿರೋದು ಅದರ ಕಾಸ್ಟ್ ಆಫ್ ಅಸೆಟ್ ಗೆ ನಾವು ಆಡ್ ಮಾಡ್ತೀವಿ, ಬಟ್ ಬೇರೆ ಯಾವ್ದು ಡಿಡಕ್ಷನ್ಸ್ ನಲ್ಲಿ ನಾವು ತಗೊಂಗಿಲ್ಲ. ಹಂಗಾಗಿ ಆ ಅಸೆಟ್ ಗೆ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. So what is the cost of improvement means? So any expenditure it has increased the value of the capital asset is treated as cost of improvement. Now, as per the provisions of the Income Tax Act of 1961, it has said that capital assets prior to 1st of April 2001, either by the assessee or by the previous owner, assessee ಆಗಿರ್ಬೋದು ಇಲ್ಲಾಂದ್ರೆ ಯಾರಾದ್ರೂ ಪ್ರೀವಿಯಸ್ ಓನರ್ ಅನ್ನ ಆಗಿರ್ಬೋದು, ಆ ಅಸೆಟ್ ಗೆ ಓನರ್ ಏನ್ ಅಕ್ವಿಸಿಷನ್ ಮಾಡ್ತಾ ಇದ್ದಲ್ಲ, ಏನ್ ಅಕ್ವೈರ್ ಮಾಡ್ತಾನ, ಆ ಅಸೆಟ್ ಗೆ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಅವು ಯಾವ ಡೇಟ್ನಿಂದ ಇರಬೇಕು ಅಂದ್ರೆ 1st of April 2001 ಇಂದ ಇರಬೇಕು ಅಂತ ಹೇಳ್ತೀವಿ. So let us understand about what does it mean by considerations. As per the cost of improvement in respect of capital asset is being goodwill, either right to manufacture or produce or process any article or thing. It should be taken as a kind of a business, so it should be taken as the form of a cost of improvement. Now let us understand about what is the meaning of indexation. Indexation, it is nothing but it is a long-term gain. Long-term gain means ಯಾವ asset ನಾವು long term ನಲ್ಲಿ more than 36 months or it should be more than 1 year ಇದ್ರೆ ಅದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಬಟ್ ಆ ಡಿಡಕ್ಷನ್ಸ್ ನಲ್ಲಿ ಆ ಅಮೌಂಟ್ ಅನ್ನು ನಾವು ತಗೊಳ್ಳೋದಿಲ್ಲ. ಸೊ ವಾಟ್ ಎವರ್ ದ ಕಾನ್ಸೆಪ್ಟ್ ವಿ ಆರ್ ಟೇಕಿಂಗ್ ಇನ್ ಕನ್ಸಿಡರೇಷನ್, ದ ಪ್ರಿನ್ಸಿಪಲ್ ಆಫ್ ಇಂಡೆಕ್ಸೇಷನ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಫ್ರಮ್ ದಿ assessment year of 1993 or 1994. So this is the explanation of indexation. Indexation, it is nothing but the assets which has taken for the long term duration to be holding of the long term capital gain. So this type of a concept will be called as a long term capital gain of indexation. Now let us understand about the format of calculations of adjusted cost of acquisition. What is calculation of adjusted cost of acquisition means? First, we are having two formalities as per the Income Tax Act of 1961 as well as whichever the cost of acquisition it has been taken into the form of 1st of April 2001. Out of both the concept, we have to take into formation of an index to cost of acquisition. Now, how to find out means there is a format here. Particulars column irutte, amount column irutte. First one ನಾವು ಏನಾದ್ರೂ ವ್ಯಾಲ್ಯೂ ತಗೋಬೇಕು. ಫಾರ್ ಎಕ್ಸಾಂಪಲ್ ಇನ್ ದ ಕೇಸ್ ಆಫ್ ಅನ್ ಹೌಸ್ ರೆಂಟ್ ಅಲವೆನ್ಸ್ ನಲ್ಲಿ ಕೂಡ ನಾವು ಕನ್ಸಿಡರ್ ಮಾಡಿದ್ವಿ. ಸಪೋಸ್ ಮುನಿಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ಅಂತ, ಅದೇ ಸೇಮ್ ರೀತಿಯಲ್ಲಿದೆ. ನಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ಕಾಸ್ಟ್ ಆಫ್ ಅಕ್ವಿಸಿಷನ್. ವಾಟ್ ಇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಆ ಅಸೆಟ್ ಯಾವ ರೇಟ್ಗೆ ನಾವು ಪರ್ಚೇಸ್ ಮಾಡಿದ್ವಿ ಆ ವ್ಯಾಲ್ಯೂಗೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್
example, the cost of asset we have purchased it is for 50 lakhs. 50 lakhs it should be taken in the amount column. What is or means one more value that will be giving in the problem. It is nothing but fair market value. Fair market value it is nothing but as on 1/4/2001. Fair market value or cost of acquisition out of both the value whichever is higher. ಈ ಎರಡು ವ್ಯಾಲ್ಯೂ ನಲ್ಲಿ ಯಾವ್ದು ವ್ಯಾಲ್ಯೂ ಹೈಯರ್ ಇರುತ್ತೆ ಆ ಹೈಯರ್ ವ್ಯಾಲ್ಯೂ ಅನ್ನು ನಾವು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ 50 lakhs, fair market value is 57 lakhs. Which value should be taken in the outer column? Yes, anybody can tell me? Hello? Cost of acquisition is 50 lakhs or the fair market value is 57 lakhs. Which value should be taken to the outer column? How to find out the computation of adjusted cost of acquisition? As per the Income Tax Act of 1961, there is a provision here it is. We have to take into place of in two importance. The first one it is, they have given the cost of acquisition value in the problem. It is nothing but 50 lakhs or as per the house rent of house rent allowances, we have taken to consider that is the municipal value or the fair market value. The provision as per the Income Tax Act of 1961, we have to take into consider whichever is higher value. In the same manner, here in the 6th semester also, they have given two importance. The first one it is cost of acquisition is 50 lakhs or fair market value. Fair market value they will be giving in the problem as on 1st of April 2001. If the value is it is 57 lakhs. So out of both the value, whichever the higher value it is nothing but the fair market value is the higher value. The fair market value it is the higher value of rupees 57 lakhs. So we have to take into the next column the higher value it is nothing but 57 lakhs. Why we have to take into consider means the fair market value it is nothing but the present rate of the value as on 1st of April 2001. Either in the problem they are giving the fair market value is higher or the cost of acquisition value is higher. So whichever the value is more, whichever the value is excess. So out of both the value we have to take into consider only one value, the higher value. And next we have to take into consider that is less advance received. Any advance received or any of the amount it has been forfeited. Forfeited it is nothing but cancellation. So whatever the forfeited as per the cancellation of the value as per section 57 as per the Income Tax Act of 1961, so we have to deduct that value. ಏನಾದ್ರೂ ಅಡ್ವಾನ್ಸ್ or ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಸೆಟ್ ಗೆ ಏನಾದ್ರೂ ಅಡ್ವಾನ್ಸ್ ಕೊಟ್ಟಿದ್ರೆ ಇಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಆ ಅಡ್ವಾನ್ಸ್ ಅಮೌಂಟ್ ಅನ್ನ ಕ್ಯಾನ್ಸಲ್ ಆಗಿದ್ರೆ ಆ ಅಮೌಂಟ್ ಅನ್ನ ನಾವು ಡಿಡಕ್ಟ್ ಮಾಡ್ತೀವಿ. ಎದರಲ್ಲಿ ಡಿಡಕ್ಟ್ ಮಾಡ್ತೀವಿ ಅಂದ್ರೆ ಆ ಹೈಯರ್ ವ್ಯಾಲ್ಯೂ ಅನ್ನ ತಗೊಂಡಿರ್ತೀವಲ್ಲ ನಾವು, ಫಸ್ಟ್ ನಾವು ಏನ್ ಮಾಡಿದೀವಿ, ಕಾಸ್ಟ್ ಆಫ್ acquisition is 50 lakhs or fair market value is 57 lakhs. ಈ ಎರಡರಲ್ಲಿ ನಾವು ಹೈಯರ್ ವ್ಯಾಲ್ಯೂ ಅನ್ನ ತಗೊಂಡಿದೀವಿ. ಆ ಹೈಯರ್ ವ್ಯಾಲ್ಯೂ ಬಂದ್ಬಿಟ್ಟು 57 lakhs. ಆ 57 lakhs ಅಲ್ಲಿ ನಾವು 5 lakhs ಅನ್ನ ಅಡ್ವಾನ್ಸ್ ಅಮೌಂಟ್ ಅನ್ನ ಕೊಟ್ಟಿದೀವಿ. ಆ 5 lakhs ಅಮೌಂಟ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಲೆಸ್ ಮಾಡ್ಬೇಕು. ಲೆಸ್ ಮಾಡಿದ್ರೆ ನಮ್ಗೆ ಉಳಿದಿರೋದು ಎಷ್ಟು ಅಮೌಂಟ್ ಬರುತ್ತೆ, 52 lakhs. ಯಾಕಂದ್ರೆ 57 lakhs ನಲ್ಲಿ 5 lakhs ಅನ್ನ ಡಿಡಕ್ಟ್ ಮಾಡ್ತೀವಿ. ಯಾಕೆ ಡಿಡಕ್ಟ್ ಮಾಡಿದೀವಿ ಅಂದ್ರೆ ನಮ್ಗೆ ಪ್ರಾವಿಷನ್ ನಲ್ಲಿ ಇಲ್ಲಿ ಕೊಟ್ಟರು ನಮ್ಗೆ ಆಸ್ ಪರ್ ಸೆಕ್ಷನ್ 57 ನಲ್ಲಿ ಅಡ್ವಾನ್ಸ್ ಅಮೌಂಟ್ ಇದ್ದಿರೋದು, ಇಲ್ಲಾಂದ್ರೆ ನಮ್ಗೆ ಫಾರ್ಫಿಟೆಡ್ ಆಗಿರೋದು. ಅಡ್ವಾನ್ಸ್ ಇದ್ರೂ ನಾವು ಕಡಿಮೆ ಮಾಡ್ಬೇಕು, ಲೆಸ್ ಮಾಡ್ಬೇಕು. ಇಲ್ಲಾಂದ್ರೆ ಫಾರ್ಫಿಟೆಡ್ ಅಂದ್ರೆ ಏನಾದ್ರೂ ಕ್ಯಾನ್ಸಲೇಷನ್ ಆಗಿದ್ರೆ ಆ ಕ್ಯಾನ್ಸಲೇಷನ್ ಅಮೌಂಟ್ ಕೂಡ ನಾವು ಡಿಡಕ್ಟ್ ಮಾಡ್ಬೇಕಾಗುತ್ತೆ. ಡಿಡಕ್ಟ್ ಮಾಡಿದ ನಂತರ ಉಳಿದಿರೋದು ವ್ಯಾಲ್ಯೂಗೆ ನಾವು ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. So what does it mean by an adjusted cost of acquisition? Means once again I'll repeat, as per the Income Tax of the provision of 1961, so the value whichever it is taking into the formation of the cost of improvement, the cost of improvement is the value, it should be added to the cost of the asset. So if we are adding the cost of the asset for that value we are going to call it as an adjusted cost of acquisition. So what is cost of acquisition means? The purchase value. ಯಾವ್ದಾದ್ರು ನಾವು ಲಾಂಗ್ ಟರ್ಮ್ ಅಸೆಟ್ 36 ಮಂತ್ಸ್ ಕಿನ ಜಾಸ್ತಿ ಇರಬೇಕು ನಮ್ಮಲ್ಲಿ, ಇಲ್ಲಾಂದ್ರೆ 1 ವರ್ಷಕ್ಕಿನ ಜಾಸ್ತಿ ಇದ್ರೆ ಆ ಅಸೆಟ್ ಗೆ ನಾವು ಲಾಂಗ್ ಟರ್ಮ್ ಅಸೆಟ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಅಸೆಟ್ ಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕೆಲವೊಂದು ಇಂಪ್ರೂವ್ಮೆಂಟ್ ಅನ್ನ ಮಾಡ್ತಾ ಇದ್ವಿ. ಏನ್ ಇಂಪ್ರೂವ್ಮೆಂಟ್ ಇರಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್, ಜಸ್ಟ್ ಐ ಹ್ಯಾವ್ ಟೋಲ್ಡ್ ಯು ದಟ್ ಐ ಹ್ಯಾವ್ ಪರ್ಚೇಸ್ಡ್ an apartment cost
ಆಫ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಗೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಸಪೋಸ್ ಏನಾದ್ರೂ ರಿಪೇರಿ ಮಾಡ್ಬೇಕಾಗಿದೆ, ರಿನೋವೇಷನ್ ಮಾಡ್ಬೇಕಾಗಿದೆ ಅಪಾರ್ಟ್ಮೆಂಟ್ ಗೆ ಅಂದ್ರೆ ಆ ವ್ಯಾಲ್ಯೂಗೆ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ we have to take into consider as per the two provisions. What are those two provisions as per the Income Tax Act of 1961 means? So, as per the Income Tax Act of 1961, we have to take into consider two considerations. The one, it is nothing but the cost of acquisition. The cost of acquisition just ನಾನು ಹೇಳಿದ್ರೆ cost of acquisition ಅಂದ್ರೆ cost of purchase. Purchase ಅಂದ್ರೆ ನಾವು ಅಸೆಟ್ ಅನ್ನ ಪರ್ಚೇಸ್ ಮಾಡಿರೋದು ವ್ಯಾಲ್ಯೂ. ಆ ಅಸೆಟ್ ಅನ್ನ ಪರ್ಚೇಸ್ ಮಾಡಿರೋದು ವ್ಯಾಲ್ಯೂ ನಾನು ಆಲ್ರೆಡಿ ಹೇಳಿದ್ದೀನಿ 50 lakhs ಅಂತ ಹೇಳಿದ್ದೀನಿ. ಮತ್ತೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಾನು ಎಕ್ಸಾಂಪಲ್ ಹೇಳ್ತಿರೋದು 57 lakhs. ಈ ಎರಡರಲ್ಲಿ ಯಾವ್ದು ವ್ಯಾಲ್ಯೂ ಹೈಯರ್ ಇರುತ್ತೆ ಆ ಹೈಯರ್ ವ್ಯಾಲ್ಯೂ ಅನ್ನ ನಾವು ತಗೋಬೇಕಾಗುತ್ತೆ ಫೈನಲ್ ಕಾಲಮ್ ನಲ್ಲಿ. ಆ ಹೈಯರ್ ವ್ಯಾಲ್ಯೂ ಅನ್ನ ತಗೊಂಡಿದ ನಂತರ ನಾವು ಏನಾದ್ರೂ ಅಡ್ವಾನ್ಸ್ ಅಮೌಂಟ್ ಅನ್ನ ಕೊಟ್ಟಿದ್ರೆ ನಾವು ಲೆಸ್ ಮಾಡ್ಬೇಕಾಗುತ್ತೆ. ಸಪೋಸ್ ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟು ನಾವು ಅಮೌಂಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದೀವಿ, ಫಾರ್ಫಿಟೆಡ್ ಆಗಿದೆ ಅಂದ್ರೆ ಆಸ್ ಪರ್ ಸೆಕ್ಷನ್ 57. So whatever the as per section 57 on or before 1st of April 2014 ಇದ್ರೆ ಆ ವ್ಯಾಲ್ಯೂ ಅನ್ನ ನಾವು ಡಿಡಕ್ಟ್ ಮಾಡ್ಬೇಕಾಗುತ್ತೆ. ಡಿಡಕ್ಟ್ ಅಂದ್ರೆ ಲೆಸ್ ಮಾಡ್ಬೇಕಾಗುತ್ತೆ. ಲೆಸ್ ಮಾಡಿದ ನಂತರ ಉಳಿದಿರೋದು ವ್ಯಾಲ್ಯೂಗೆ ನಾವು ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್? The formula it is adjusted cost. ಈಗ ಜಸ್ಟ್ ಹೇಳಿದ್ದೀನಿ ನಾನು, ಇದು ಮಾಡಿದ್ರೆ ನಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ 52 lakhs. 52 lakhs ಗೆ ನಾವು ಅಡ್ಜಸ್ಟೆಡ್ ಕಾಸ್ಟ್ ಅಂತ ಹೇಳ್ತೀವಿ. ಅಡ್ಜಸ್ಟೆಡ್ ಕಾಸ್ಟ್ ಇಂಟು CII. CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ನೀವು ಬೇಕಾಗಿದ್ರೆ ಒಂದು ಬುಕ್ ನಲ್ಲಿ ಬರ್ಕೊಳ್ರಿ, ನಾನು ಇದು ಎಲ್ಲ ಶಾರ್ಟ್ ಫಾರ್ಮ್ಸ್ ಅನ್ನ ಹೇಳ್ತಿರೋದು. ಮತ್ತೆ ನಾವು ಪ್ರಾಬ್ಲಮ್ಸ್ ಮಾಡಿದಾಗ ಇದು ಎಲ್ಲ ವ್ಯಾಲ್ಯೂಸ್ ಫಾರ್ಮುಲಾಸ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ಡ್. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಆಫ್ ದಿ ಟ್ರಾನ್ಸ್ಫರ್ ಇಯರ್. ಟ್ರಾನ್ಸ್ಫರ್ ಇಯರ್ ಅಂದ್ರೆ ನಾವು ಯಾರಿಗೆ ನಾವು ಬೇರೆಯವ್ರಿಗೆ ಮಾರಾಟ ಮಾಡ್ತಾ ಇದ್ವಲ್ಲ ಆ ಇಯರ್ ಗೆ ನಾವು ಟ್ರಾನ್ಸ್ಫರ್ ಇಯರ್ ಅಂತ ಹೇಳ್ತೀವಿ. ಹೋಲ್ ಡಿವೈಡೆಡ್ ಬೈ CII ಆಫ್ ಪರ್ಚೇಸ್ ಇಯರ್. What is purchase year? It is nothing but on which date we have acquired that asset. That date we have to take into consider. So what is the value? It is nothing but cost inflation index of the transfer year divided by cost inflation index of the purchase year. So out of the both the value we will get that one value. That one value we are going to call it as an indexed cost of acquisition. Now let us understand about what does it mean by an indexed cost of improvement. So indexed cost of improvement, it is nothing but cost of improvement into CII of the transfer year divided by CII of the improvement year. What is cost of improvement means? The value which we have to take into consider. So that value we have to take into consider as a cost of improvement into CII of the transfer year divided by CII of the improvement year. So what is the formation? It is nothing but we have to convert this into the capital assets into a long-term capital gain. This is all about the explanation about the cost of improvement as well as cost of acquisition. Now the next topic, let us understand about the conversion of capital assets into stock in trade. Next topic ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಇದ್ದಿರೋದು ಏನು ಅಂದ್ರೆ ಕ್ಯಾಪಿಟಲ್ ಅಸೆಟ್ ಅನ್ನ ನಾವು ಸ್ಟಾಕ್ ಇನ್ ಟ್ರೇಡ್ ನಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು ಆಸ್ ಪರ್ ಸೆಕ್ಷನ್ 45 subsection 2. ಬೇಕಾಗಿದ್ರೆ ನೀವು ಹೆಡಿಂಗ್ ಅನ್ನ ಬರ್ಕೊಳ್ರಿ ಬುಕ್ ನಲ್ಲಿ. ಇಟ್ ಇಸ್ ನಥಿಂಗ್ ಬಟ್ ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಆಸ್ ಪರ್ ಸೆಕ್ಷನ್ 45 subsection 2. Now how to convert this into stock in trade means, so first we have to sale proceeds. ಯಾವ್ದು ಅಸೆಟ್ ಅನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಸೆಟ್ ಗೆ ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಕಂಡಿಡ್ಬೇಕು. ಆ ಕನ್ವರ್ಟ್ ಆಗೋ ಟೈಮ್ ನಲ್ಲಿ ಎಷ್ಟು ಕನ್ವರ್ಟ್ ಮಾಡ್ತಾ ಇದೀವಿ. ದ ನೆಕ್ಸ್ಟ್ ಒನ್ ಲೆಸ್ fair market value. What is the fair market value of the assets as per the date of conversion? So both the value we have to take into consider. For example, our business and sale ಮಾಡ್ತಿರೋದು ಒಂದು 50 lakhs. ಅದರಲ್ಲಿ ನಾವು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 45 lakhs ಇರುತ್ತೆ. ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದು 5 lakhs. ಆ 5 lakhs ಏನು ಅಂದ್ರೆ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತೀವಿ. So out of the business income there is one formula here. It is cost of acquisition for
ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಒಂದು ವರ್ಷ ಒಳಗಾಗಿನೇ ನಾವು ಬಿಸ್ನೆಸ್ ಅನ್ನ ಮಾಡ್ಬಿಡ್ತಾ ಇದ್ವಿ, ಹಂಗಾಗಿ ಅದನ್ನ ನಾವು ಶಾರ್ಟ್ ಟರ್ಮ್ ಗೇನ್ ಅಂತ ಹೇಳ್ತೀವಿ. ಒಂದು ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡು ಇಲ್ಲಾಂದ್ರೆ 36 months ಆದ ನಂತರ ಅಸೆಟ್ ಅನ್ನ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಆ ಅಸೆಟ್ ಗೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. Now let us understand about what does it mean by an indexed cost of acquisition for the short term capital gain or it is a long term capital gain. The formula here it is cost of acquisition into CII of the conversion year divided by CII for the purchase year. So what is the CII? CII it is nothing but cost inflation index of the conversion year. ಯಾವ year ಗೆ ನಾವು ಕನ್ವರ್ಟ್ ಮಾಡ್ತಾ ಇದೀವಿ, ಬಿಸಿನೆಸ್ ಇನ್ಕಮ್ ನಿಂದ ನಾವು ಶಾರ್ಟ್ ಟರ್ಮ್ ಸ್ಟಾಕ್ ಇನ್ ಟ್ರೇಡ್ ಗೆ ನಾವು ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ ಅದು ಡಿಫರೆನ್ಸ್ ವ್ಯಾಲ್ಯೂ ಬರುತ್ತೆ. ಆ ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದನ್ನ ಅದೇ ನ್ಯೂಮರೇಟರ್ ನಲ್ಲಿ ನಾವು ತಗೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, CII ಫಾರ್ ದಿ ಪರ್ಚೇಸ್ ಇಯರ್. ಯಾವ ಡೇಟ್ ಗೆ ನಾವು ಬಿಸ್ನೆಸ್ ಅನ್ನ ಪರ್ಚೇಸ್ ಮಾಡಿದೀವಿ ಆ ಪರ್ಚೇಸ್ ಡೇಟ್ ಇಯರ್ ಗೆ ಒಂದು ವ್ಯಾಲ್ಯೂ ಇರುತ್ತೆ, ಇಂಡೆಕ್ಸ್ಡ್ ವ್ಯಾಲ್ಯೂ. ಆ ಇಂಡೆಕ್ಸ್ಡ್ ವ್ಯಾಲ್ಯೂ ಅನ್ನ ನಾವು ಡಿನಾಮಿನೇಟರ್ ನಲ್ಲಿ ತಗೋಬೇಕು. ಆ ಎರಡು ವ್ಯಾಲ್ಯೂ ಅನ್ನ ತಗೊಂಡಿದ ನಂತರ ಮತ್ತೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ ಅನ್ನ ಇಂಟು ಮಾರ್ಕ್ ನಲ್ಲಿ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಮಾಡಿದ ನಂತರ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂಗೆ ನಾವು ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ an assets which we have been acquired from the business income to the stock in trade as per section 45 subsection 2. Now let us understand about the next topic here. It is nothing but conversion of the land or building or both under section 50C. What we have to take into consider, if the assessee accepts the stamp duty value means, suppose ನಾವು land building fixed assets ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂದ್ರೆ as per section 50C ನಲ್ಲಿ ನಾವು ತಗೋಬೇಕಾಗುತ್ತೆ. ಕನ್ವರ್ಷನ್ ಆಫ್ ಬಿಸ್ನೆಸ್ ಇನ್ಕಮ್ ಇಂಟು ಸ್ಟಾಕ್ ಇನ್ ಟ್ರೇಡ್ ಇದ್ರೆ section 45 subsection 2. ಇವಾಗ ನೆಕ್ಸ್ಟ್ ಟಾಪಿಕ್ ನಾನು ಹೇಳ್ತಿರೋದು ಏನು ಅಂದ್ರೆ ಕನ್ವರ್ಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಬರೀ ಲ್ಯಾಂಡ್, ಬಿಲ್ಡಿಂಗ್, ಕಮರ್ಷಿಯಲ್, ಅಪಾರ್ಟ್ಮೆಂಟ್, ಅಗ್ರಿಕಲ್ಚರಲ್ ಲ್ಯಾಂಡ್ ಇದು ಎಲ್ಲ ನಮ್ಗೆ ಫಿಕ್ಸ್ಡ್ ಅಸೆಟ್ಸ್ ಆಗುತ್ತೆ. ಆ ಫಿಕ್ಸ್ಡ್ ಅಸೆಟ್ಸ್ ಇದ್ರೆ ಆಸ್ ಪರ್ ಸೆಕ್ಷನ್ 50C ನಲ್ಲಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಆ ಸೆಕ್ಷನ್ 50C ನಲ್ಲಿ ಏನ್ ಪ್ರಾವಿಷನ್ಸ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಆಕ್ಚುಯಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ವ್ಯಾಲ್ಯೂ ತಗೋಬೇಕು, ಇಲ್ಲಾಂದ್ರೆ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ ಅನ್ನು ತಗೋಬೇಕು. ಎರಡರಲ್ಲಿ ಯಾವ್ದು ವ್ಯಾಲ್ಯೂ ಹೈಯರ್ ಇರುತ್ತೆ ಆ ಹೈಯರ್ ವ್ಯಾಲ್ಯೂಗೆ ನಾವು full value of consideration ಅಂತ ಹೇಳ್ತೀವಿ. Next one, any amount of advance received or forfeited in case of any of the purchaser or due to any of the reason if such transfer takes place. It will not be repaid. ತಗೊಂಡಿರ್ತಾರಲ್ಲ ಅವ್ರು ಮತ್ತೆ ವಾಪಸ್ ನಮ್ಮನ್ನ ಕೊಡೋದಿಲ್ಲ. ಆ ಅಮೌಂಟ್ ಗೆ ನಾವು ಫರ್ಫಿಟೆಡ್ ಅಂತ ಹೇಳ್ತೀವಿ. ಯಾಕೆ ಫರ್ಫಿಟೆಡ್ ಅಂದ್ರೆ ನಾವು ಅಡ್ವಾನ್ಸ್ ಬೇಕಂತಾನೆ ಕೊಟ್ಟಿದೀವಿ, ಬಟ್ ನಮ್ಗೆ ಏನೋ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಅವನು ರೊಕ್ಕ ವಾಪಸ್ ಅನ್ನು ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬಹುದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಬಿಸ್ನೆಸ್ ಅನ್ನ ಕೆಲವೊಂದು ಫಿಕ್ಸ್ಡ್ ಅಸೆಟ್ಸ್ ಪ್ರಾಪರ್ಟಿ ಸೇಲ್ ಮಾಡ್ತಾರೆ ಏಜೆಂಟ್ಸ್. ಆ ಏಜೆಂಟ್ ಅವ್ರಿಗೆ ಬಂದು ತಗೊಂಡು ಏನಾದ್ರೂ ಕಮಿಷನ್ ನಲ್ಲಿ ಅವನ ಸರ್ವಿಸ್ ಅನ್ನ ಮಾಡ್ತಾರೆ. ಸಪೋಸ್ ನೀವು ಅಸೆಟ್ ಅನ್ನ ನೋಡಿದ್ದೀರಾ, ಒಪ್ಕೊಂಡಿದ್ದೀರಾ, ಇಬ್ರು ಪರ್ಚೇಸರ್ ಅಸ್ ವೆಲ್ ಅಸ್ ದ ಸೆಲ್ಲರ್ ಇಬ್ರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಒಪ್ಕೊಂಡಿದ್ದಾರ, ಆಯ್ತು ವಿತಿನ್ 3 months ನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕು. ಸಪೋಸ್ 3 months ನಲ್ಲಿ ನೀವು ಪರ್ಚೇಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅಡ್ವಾನ್ಸ್ ವ್ಯಾಲ್ಯೂ ಏನಾಗುತ್ತೆ, ಫರ್ಫಿಟೆಡ್. ಆ ಫರ್ಫಿಟೆಡ್ ವ್ಯಾಲ್ಯೂ ಅನ್ನ ನಾವು ಲೆಸ್ ಮಾಡ್ಬೇಕಾಗುತ್ತೆ ಪ್ರಾಬ್ಲಮ್ಸ್ ನಲ್ಲಿ. ಹಂಗಾಗಿ ಆ ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದನ್ನ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. Now let us understand about the computation of capital gains in case of non-depreciable assets. How to find out the non-depreciable assets means, there is a formula here. It is nothing but, first we have to take into consider the short-term capital gain. How to find out the short-term capital gain means, full value of consideration. Full value of consideration ಏನ್ ಮಾಡ್ಬೇಕು ಅಂದ್ರೆ ಸ್ಟಾಂಪ್ ಡ್ಯೂಟಿ ಆರ್ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್ ವ್ಯಾಲ್ಯೂ ತಗೋಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ದ ಕನೆಕ್ಷನ್ ವಿತ್ ದ ಟ್ರಾನ್ಸ್ಫರ್. ಏನಾದ್ರೂ ಎಕ್ಸ್ಪೆನ್ಸಸ್ ನಾವು ಖರ್ಚು ಮಾಡಿದ್ರೆ ಟ್ರಾನ್ಸ್ಫರ್ ಟೈಮ್ ಸಲುವಾಗಿ ಆ ಎಕ್ಸ್ಪೆಂಡಿಚರ್ ಖರ್ಚನ್ನ ನಾವು ಲೆಸ್ ಮಾಡ್ಬೇಕಾಗುತ್ತೆ. ಲೆಸ್ ಮಾಡಿದ ನಂತರ ಡಿಫರೆನ್ಸ್
ವ್ಯಾಲ್ಯೂ ಬಂದಿರೋದನ್ನ ವ್ಯಾಲ್ಯೂಗೆ ನಾವು ನೆಟ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಆ ನೆಟ್ ಕನ್ಸಿಡರೇಷನ್ ಗೆ ನಾವು ಮತ್ತೆ ಕಾಸ್ಟ್ ಆಫ್ ಅಕ್ವಿಸಿಷನ್ ವ್ಯಾಲ್ಯೂ ಅನ್ನು ಲೆಸ್ ಮಾಡ್ಬೇಕಾಗುತ್ತೆ. ಆ ಲೆಸ್ ಮಾಡಿರೋದು ವ್ಯಾಲ್ಯೂ ಮತ್ತೆ ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ವ್ಯಾಲ್ಯೂ ಕೂಡ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಏನಾದ್ರು ಅಡ್ವಾನ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಅಂದ್ರೆ ಆ ಲೆಸ್ ಅಡ್ವಾನ್ಸ್ ವ್ಯಾಲ್ಯೂ ಕೂಡ ಲೆಸ್ ಮಾಡ್ತೀವಿ. ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದ ನಂತರ ನಾವು ಏನ್ ಮಾಡ್ತೀವಿ, ಲೆಸ್ ಎಕ್ಸಂಪ್ಷನ್ಸ್. ಏನಾದ್ರೂ ಎಕ್ಸಂಪ್ಷನ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಆಸ್ ಪರ್ ಸೆಕ್ಷನ್ 54B, 54D ಆಸ್ ವೆಲ್ ಆಸ್ 54G, 3 ಡಿಡಕ್ಷನ್ಸ್ ನಲ್ಲಿ ಬರುತ್ತೆ. ಫಸ್ಟ್ ಒನ್ 54B, the next one 54D, the next one it is 54G. These are the 3 exemptions where which has been eligible for the deductions as per the non-depreciable assets. ಏನಾದ್ರೂ ಎಕ್ಸಂಪ್ಷನ್ಸ್ ಅಮೌಂಟ್ ಇದ್ರೆ ಎಕ್ಸಂಪ್ಷನ್ಸ್ ಅಮೌಂಟ್ ಅನ್ನ ಲೆಸ್ ಮಾಡ್ತೀವಿ. ಡಿಫರೆನ್ಸ್ ವ್ಯಾಲ್ಯೂ ಬಂದಿರೋದನ್ನ ನಾವು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. Now let us understand about long-term capital gain. The first one here it is nothing but full value of consideration plus expenses incurred with the connection of the transfer. The difference value we are going to call it as an net consideration. For the net consideration, again we have to deduct the 2 considerations. The first one it is indexed cost of acquisition. The next one it is indexed cost of improvement. The difference value ಬಂದಿರೋದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ ನಮ್ಗೆ 6 ಡಿಡಕ್ಷನ್ಸ್ ಬರುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ 3 ಬರುತ್ತೆ. ಒಂದು 54B, 54D ಆಸ್ ವೆಲ್ ಆಸ್ 54G. ಈಗ 3 ಕಲ್ತು ಬಂದಿದ್ರೆ ಅಂದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. 6 ಸೆಕ್ಷನ್ಸ್ ಇದ್ರೆ, ಫಾರ್ ಎಕ್ಸಾಂಪಲ್ ಆಸ್ ಪರ್ exemptions under section 54, 54B, 54D, 54G, 54EC, 54F, ಇದು 6 ಸೆಕ್ಷನ್ಸ್ ಇದ್ರೆ ಇದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಂಗಿಲ್ಲ, ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಕ್ಸಂಪ್ಷನ್ಸ್ ಅಂತ ಹೇಳ್ತೀವಿ. ಆ ಎಕ್ಸಂಪ್ಷನ್ಸ್ ಅನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ ಡಿಡಕ್ಟ್ ಮಾಡ್ಬೇಕಾಗುತ್ತೆ. ಆ ಡಿಡಕ್ಟ್ ಮಾಡಿದ ನಂತರ ಉಳಿದಿರೋದು ವ್ಯಾಲ್ಯೂಗೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. So let us understand about what type of assets we have to take into consider. Tax on short term capital gain. Is there any kind of an assets which we have to take into consider as per section 111A? 111 andre 111. 111A. Any short term gain arising from the transfer of any equity shares in a company means it has to be liable for deductions as per section 111A up to 15%. 15% ಆ ವ್ಯಾಲ್ಯೂ ಅನ್ನು ನಮಗೆ ಡಿಡಕ್ಷನ್ಸ್ ನಲ್ಲಿ ಬರುತ್ತೆ. ಆ ಡಿಡಕ್ಷನ್ಸ್ ವ್ಯಾಲ್ಯೂ ಏನೇನ್ ಬರ್ಬೋದು ಅಂದ್ರೆ, either an individual has been a Hindu undivided family out of its total income of section 115A, it is deductible at a percentage of 15%. The next one, as per the taken the form of a 15%. ಯಾವ್ದಾದ್ರು ಅಸೆಟ್ಸ್ ಏನಾದ್ರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರ್ಬೋದು, ಯಾವ್ದಾದ್ರು ಇನ್ಕಮ್ ಟ್ರಾನ್ಸ್ಫರ್ ಮಾಡ್ತಿರ್ಬೋದು, ಯಾವ್ದಾದ್ರು ಈಕ್ವಿಟಿ ಶೇರ್ಸ್ ನಲ್ಲಿ ಇರ್ಬೋದು, ಇಲ್ಲಾಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ನಲ್ಲಿ ಇರ್ಬೋದು. ಅಂದ್ರೆ ಇಷ್ಟು ಎಲ್ಲಾ ಡಿಡಕ್ಷನ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಲ್ಲಿ ನಮ್ಗೆ ಬರೋದು 15%. ಈ 15% ಅಂತ ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಯಾವ್ಯಾವ್ದ್ರ ಬರುತ್ತೆ ಅಂದ್ರೆ ಇಷ್ಟು ಕನ್ಸಿಡರೇಷನ್ಸ್ ಗೆ ಬರುತ್ತೆ. ಯಾವ ಸೆಕ್ಷನ್ ಅಂದ್ರೆ ಆಸ್ ಪರ್ ಸೆಕ್ಷನ್ 111A ನಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. Tax on long-term capital gain as per section 112. Any capital gain arising from the transfer of a long-term capital assets which is chargeable under the head capital gain subject to a tax up to 20%. Short-term capital gain idre 15% barutte. Long-term capital gain idre namge 20% barutte. The next one consideration is, in case of an individual or a Hindu undivided family being a resident, exemption has been taken into the form of 20%. However, the benefit is not available from the non-resident. The next one it is Unit Trust of India or the mutual fund or the zero coupon bonds. It is eligible at the rate of 20%. The shares, stocks, bonds, debentures, ಯಾವ್ದಾದ್ರು assets, government securities or central government securities ಇದ್ರೆ
ನಾವು 20% ಕನ್ಸಿಡರೇಷನ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 15%, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ರೆ 20%. Now, any of the long-term capital gain arising from the equity shares of a company means it is exempted at the rate of 1 lakh rupees. Beyond that, it is chargeable at 10%. ಯಾವ್ದಾದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಶೇರ್ಸ್ ಇದ್ರೆ ಮ್ಯಾಕ್ಸಿಮಮ್ ಅಮೌಂಟ್ 1 lakh rupees ಎಕ್ಸಂಪ್ಷನ್ ಅಲ್ಲಿ ಇರಬೇಕು. ಅದು ಪರ್ಸೆಂಟೇಜ್ ಬಂದಿರೋದು 10% ಎಕ್ಸಂಪ್ಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕನ್ಸಿಡರೇಷನ್ ಇಸ್ the deductions under section 6 capital A cannot be availed in respect of the long term capital gain, but it has been included in the total income of the assessee. These are all the explanations where I have been explained about the short term capital gain as well as the long term capital gain. Tax on short term capital gain as per section 311A nalli 10% agutta. As per 311, that is 112 of long term capital gain, it is exempted to 20%. This is all about the explanation of today's class. So the one coming is we are hello. You all are having the textbook, isn't it? All of you. Listen here, all of you. ನಿಮ್ ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇದೆನಾ ಇಲ್ಲಣ್ಣ? ಇದೆ ಮೇಡಮ್. ಟೆಕ್ಸ್ಟ್ ಬುಕ್ ಇವಾಗ ಮುಂದೆ ಇಟ್ಕೊಂಡಿದ್ದೀರಾ ಇಲ್ಲ? ಇಟ್ಕೊಂಡಿವಿ ಮೇಡಮ್. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 302. ಎಸ್ ಮೇಡಮ್. ಏನಿದೆ ಅದರಲ್ಲಿ? ಪೇಜ್ ನಂಬರ್ 302. ಫಾರ್ಮೆಟ್ ಇದೆ ಮೇಡಮ್. ಏನ್ ಫಾರ್ಮೆಟ್ ಹೆಡಿಂಗ್ ಏನಿದೆ? ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೈನ್ಸ್ ಇನ್ ಕೇಸ್ ಆಫ್ ನಾನ್ ಡಿಪ್ರಿಸಿಯಬಲ್ ಅಸೆಟ್ಸ್ ಇದೆ ಮೇಡಮ್. ನಾನ್ ಡಿಪ್ರಿಸಿಯಬಲ್ ಅಸೆಟ್ಸ್ ಅಂತ ಇದೆ. ಸರಿನಾ? ಹಾ ಮೇಡಮ್. ಅದು ಫಾರ್ಮ್ಯಾಟ್ ಅನ್ನ ನಿಮ್ ಬುಕ್ ನಲ್ಲಿ ಬರ್ಕೊಳ್ರಿ. ಅದು ಎಸ್ ಮೇಡಮ್. ಪೇಜ್ ನಂಬರ್ 302. ಎಸ್ ಮೇಡಮ್. ಪೇಜ್ ನಂಬರ್ 302 ನಿಂದ ಹಿಡಿದ್ರೆ ಪೇಜ್ ನಂಬರ್ 303 ನಲ್ಲಿನೂ ಇದೆ ನೋಡ್ರಿ. ಕಂಟಿನ್ಯೂಷನ್ ಇದೆ. ಎಸ್ ಮೇಡಮ್. ಆ ಫಾರ್ಮ್ಯಾಟ್ ಅನ್ನ ಬರ್ಕೋಬೇಕಾಗುತ್ತೆ. ಎಸ್ ಮೇಡಮ್. ನೀವು ಬುಕ್ ನಲ್ಲಿ ಬರ್ಕೊಳ್ರಿ. ನಿಮ್ದು ಬುಕ್ ನೋಟ್ ಬುಕ್ ಏನಾದ್ರು ಇಟ್ಟಿದ್ದೀರಾ? ಇಲ್ಲ ಇಟ್ಟಿಲ್ಲ. ಇಟ್ಟಿವಿ ಮೇಡಮ್. ಬರ್ಕೊಳ್ರಿ ಎಲ್ಲರೂ. ಓಕೆ. ನೆಕ್ಸ್ಟ್ ಪೇಜ್ ನಂಬರ್ 299. ಸಿಕ್ತಾ? ಸಿಕ್ಕಿಲ್ಲ? ಸಿಕ್ತಿ ಮೇಡಮ್. ಏನಿದೆ ಹೆಡಿಂಗ್ ಅಲ್ಲಿ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಥಿಯರಿ ಬರ್ಕೊಳ್ಳೋದು ಏನ್ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೀನಿ ಆಲ್ರೆಡಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಅಂತ ಹೇಳಿದ್ದೀನಿ. ಕೆಳಗಡೆ ಬಂದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಒಂದು ಫಾರ್ಮುಲಾ ಇದೆ. ಒಂದು ಫಾರ್ಮ್ಯಾಟ್ ಇದೆ, ಕೆಳಗಡೆ ಒಂದು ಫಾರ್ಮುಲಾ ಇದೆ. ಸಿಕ್ತಾ? ಸಿಕ್ಕಿಲ್ಲ? ಸಿಕ್ತಿ ಮೇಡಮ್. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಫಸ್ಟ್ ಇದು ಫಾರ್ಮ್ಯಾಟ್ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಓಕೆ. ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಹೈಯರ್. ಸಿಕ್ತಾ? ಸಿಕ್ಕಿಲ್ಲ? ಸಿಕ್ತಿ ಮೇಡಮ್. ಸಿಕ್ತು ಮೇಡಮ್. ಲೆಸ್ ಅಡ್ವಾನ್ಸ್ ರಿಸೀವ್ಡ್ ಅಂಡ್ ಫಾರ್ಫಿಟೆಡ್ ಅಂಡರ್ ಸೆಕ್ಷನ್ 51. ನೆಕ್ಸ್ಟ್ ಉಳಿದಿರೋದು ವ್ಯಾಲ್ಯೂಗೆ ನಾವು ಏನಂತ ಕರಿತೀವಿ? ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಎಸ್ ಮೇಡಮ್. ಈಗ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ 50 lakhs ಇದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ 57 lakhs ಇದ್ರೆ ಈ ಎರಡು ವ್ಯಾಲ್ಯೂ ನಲ್ಲಿ ಹೈಯರ್ ವ್ಯಾಲ್ಯೂ 57 lakhs ಅನ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ಏನಾದ್ರೂ ನಾವು 5 lakhs ಅನ್ನ ಕೊಟ್ಟಿದ್ರೆ ಆ 57 lakhs ನಲ್ಲಿ 5 lakhs ಅನ್ನ ಡಿಡಕ್ಟ್ ಮಾಡ್ತೀವಿ. 5 lakhs ಅನ್ನ ಡಿಡಕ್ಟ್ ಮಾಡಿರೋದು ವ್ಯಾಲ್ಯೂಗೆ ಉಳಿದಿರೋದು ವ್ಯಾಲ್ಯೂಗೆ 52 lakhs. 52 lakhs ಗೆ ನಾವು ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಈಗ ಜಸ್ಟ್ ನಾನು ಇವತ್ತೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅರ್ಥ ಆಗಿದ್ದಾನೆ? ಅರ್ಥ ಆಗಿಲ್ಲ? ಹಲೋ ಹಲೋ
ಮೇಡಮ್ ಅರ್ಥ ಆಗಿದೆ ಮೇಡಮ್. ಬೇಗ ಬೇಗ ಮಾತಾಡ್ಸು, ನಂಗೆ ನೆಕ್ಸ್ಟ್ ಕ್ಲಾಸ್ ಇದೆ. ನೀವು ಯಾಕೆ ಇಂಥ ಪರಿ ಮಾಡ್ತಾ ಇದ್ದೀರಾ ನೀವು? ಇದು ಫಾರ್ಮ್ಯಾಟ್ ಅನ್ನ ಬರ್ಕೊಡ್ರಿ. ಇದು ಹ್ಞೂ ಮೇಡಮ್. ಪೇಜ್ ನಂಬರ್ 299 ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ಅನ್ನ ಬರ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟ್ ಕೆಳಗಡೆ ಫಾರ್ಮುಲಾ ಇದೆ. ಇಂಡೆಕ್ಸ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ಸ್ ಟು ಅಡ್ಜಸ್ಟೆಡ್ ಕಾಸ್ಟ್ ಇಂಟು CII. CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಫುಲ್ ಫಾರ್ಮ್. ಇದು CII ಆಫ್ ದ ಟ್ರಾನ್ಸ್ಫರ್ ಇಯರ್ ಡಿವೈಡೆಡ್ ಬೈ CII ಆಫ್ ದಿ ಪರ್ಚೇಸ್ ಇಯರ್. ಇದು ಫಾರ್ಮುಲಾನ ಪೇಜ್ ನಂಬರ್ 299 ಪ್ಲಸ್ ಪೇಜ್ ನಂಬರ್ 300. ಹಲೋ ಎಸ್ ಮೇಡಮ್. ನೆಕ್ಸ್ಟ್ ಪೇಜ್ ನಂಬರ್ 300 ನಲ್ಲಿ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಫಾರ್ಮುಲಾ ಇದೆ. ಎಸ್ ಮೇಡಮ್. ಆ ಫಾರ್ಮುಲಾ ಕೂಡ ಬರ್ಕೋಬೇಕು. ಇಂಡೆಕ್ಸ್ ಟು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಆಫ್ ದ ಟ್ರಾನ್ಸ್ಫರ್ ಇಯರ್ ಡಿವೈಡೆಡ್ ಬೈ CII ಆಫ್ ದ ಇಂಪ್ರೂವ್ಮೆಂಟ್ ಇಯರ್. ಎಸ್ ಮ್ಯಾಮ್. ಇದೆ ಮೇಡಮ್. ಆಯ್ತಾ? ಇದೆ ಮೇಡಮ್. ನೆಕ್ಸ್ಟ್ ಪೇಜ್ ನಂಬರ್ 301. ಎಸ್ ಮೇಡಮ್. 301 ಮೇಡಮ್. 301. ಎಸ್ ಮ್ಯಾಮ್. ಓಕೆ ಓಕೆ ಮೇಡಮ್. ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಿರೋದು ಸೆಕ್ಷನ್ 45 ಸಬ್ಸೆಕ್ಷನ್ 2. ಅದ್ರ ಕೆಳಗಡೆ ಫಾರ್ಮುಲಾ ಇದೆ ನೋಡ್ರಿ. ಫಾರ್ಮ್ಯಾಟ್ ಇದೆ, ಫಾರ್ಮುಲಾ ಇದೆ. ಎಸ್ ಮೇಡಮ್. ಸೇಲ್ಸ್ ಪ್ರೊಸೀಡ್ಸ್ ಲೆಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಇದೆ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡಿರೋದು ಇದು. ಈ ಫಾರ್ಮ್ಯಾಟ್ ಅನ್ನ ಬರ್ಕೊಳ್ರಿ. ಎಸ್ ಮೇಡಮ್. ಸರಿ ಮೇಡಮ್. ನೆಕ್ಸ್ಟ್ full value of consideration in case of land and building or both under section 50C. ಸಿಕ್ಕಿಲ್ಲ? ಸಿಕ್ತು ಮೇಡಮ್. ಆ ಫಾರ್ಮ್ಯಾಟ್ ಕೂಡ ಬರ್ಕೊಳ್ರಿ. ಕೆಳಗಡೆ ಇದೆ ನೋಡ್ರಿ. ಫುಲ್ ವ್ಯಾಲ್ಯೂ